ನಗೆಗಡಲಲ್ಲಿ ತೇಲಿಸುವ ಸೋಮೇಶ್ವರದ ಸುಲೋಚನಾ ಸೋ ಫ್ರಮ್ ಸೋ ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆ ಸೃಷ್ಟಿಸಿದ ಹೊಸಬರ ಸಿನಿಮಾ. ಮಲಯಾಳಂನಲ್ಲಿ ಈ ವಾರ ಬಿಡುಗಡೆ, ತೆಲುಗುಗೆ ಹೆಚ್ಚಿನ ಬೇಡಿಕೆ. ಕಳೆದ ಕೆಲವು ವರ್ಷಗಳಿಂದ ದೊಡ್ಡ ಮಟ್ಟದಲ್ಲಿ ಜನರನ್ನ ಚಿತ್ರಮಂದಿರದತ್ತ ಸೆಳೆಯುವಲ್ಲಿ ಬಹುತೇಕ ಕನ್ನಡ ಸಿನಿಮಾಗಳು ವಿಫಲವಾಗಿದ್ದವು. ಕಳೆದ ವರ್ಷ ಆಗಸ್ಟ್ನಲ್ಲಿ ಬಿಡುಗಡೆಯಾಗಿದ್ದ ಕೃಷ್ಣಂ ಪ್ರಣಯ ಸಖಿ ಹಾಗೂ ಭೀಮ ಸಿನಿಮಾಗಳು ಭಾಗಶಃ ಯಶಸ್ಸು ದಾಖಲಿಸಿದ್ದವು. ಅದಾದ ಬಳಿಕ ಪ್ರಸಕ್ತ ವರ್ಷದ ಲೆಕ್ಕಾಚಾರವನ್ನೇ ನೋಡುವುದಾದರೆ ಜನವರಿಯಿಂದ ಇಲ್ಲಿಯವರೆಗೂ ಸುಮಾರು 100ಕ್ಕೂ ಅಧಿಕ ಸಿನಿಮಾಗಳು ತೆರೆಕಂಡಿವೆ. ಆದರೆ ಅದರಲ್ಲಿ 10 ಸಿನಿಮಾಗಳು ಕೂಡ ಹಿಟ್ ಆಗಿರಲಿಲ್ಲ. ಇದರಿಂದ ಕನ್ನಡ ಚಿತ್ರರಂಗದ ಬಗ್ಗೆ ವ್ಯಾಪಕ ಟೀಕೆಗಳು ವ್ಯಕ್ತವಾಗಿದ್ದವು. ಆದರೆ ಈಗ ಆ ಎಲ್ಲಾ ಸಮಸ್ಯೆಗಳನ್ನ ಇತ್ತೀಚೆಗೆ ಬಿಡುಗಡೆಗೊಂಡ ಸೋ ಫ್ರಮ್ ಸೋ ದೊಡ್ಡ ಮಟ್ಟದಲ್ಲೇ ನಿವಾರಿಸಿದೆ. ರಂಗಭೂಮಿ ಪ್ರತಿಭೆಗಳನ್ನ ಇಟ್ಟುಕೊಂಡು ನಿರ್ದೇಶಕ ಜೆಪಿ ತೋಮಿನಾಡ್ ನಿರ್ದೇಶಿಸಿರುವ ಸಿನಿಮಾಕ್ಕೆ ರಾಜ್ ಬಿ ಶೆಟ್ಟಿ, ರವಿ ರಾಯ್, ಶಶಿಧರ್ ಶೆಟ್ಟಿ ಬಂಡವಾಳ ಹೂಡಿದ್ದಾರೆ. 200 ಶೋಗಳಿಂದ ಶುರುವಾದ ಈ ಸಿನಿಮಾ 3 ದಿನದಲ್ಲಿ 750ಕ್ಕೂ ಅಧಿಕ ಪರದೆಗಳಲ್ಲಿ ಪ್ರದರ್ಶನಗೊಂಡು ಪರಭಾಷಾ ಸಿನಿಮಾವನ್ನ ಹಿಂದಿಕ್ಕಿ ಬೇಷನಿಸಿಕೊಂಡಿದೆ. ಇತ್ತೀಚೆಗಿನ ವರ್ಷಗಳಲ್ಲಿ ಕನ್ನಡದ ಯಾವ ಕಡಿಮೆ ಬಜೆಟ್ನ ಚಿತ್ರವು ಇಷ್ಟು ದೊಡ್ಡ ಮಟ್ಟದ ಬುಕಿಂಗ್ ನ ಕಂಡಿರಲಿಲ್ಲ ಅನ್ನೋದು ಕೂಡ ವಿಶೇಷ. ಕನ್ನಡದವರಿಗೆ ಮಲಯಾಳಂ ತರ ಕಡಿಮೆ ಬಜೆಟ್ ನಲ್ಲಿ ಒಳ್ಳೆ ಸಿನಿಮಾ ತೆಗೆಯಲು ಬರೋದಿಲ್ಲ ಅನ್ನುತ್ತಿದ್ದವರಿಗೆ ಈ ಸಿನಿಮಾ ತಕ್ಕ ಉತ್ತರವನ್ನ ನೀಡಿದೆ. ಅಷ್ಟೇ ಅಲ್ಲದೆ ಆಗಸ್ಟ್ 1ರಂದು ಸೋ ಫ್ರಮ್ ಸೋ ಮಲಯಾಳಂ ಭಾಷೆಯಲ್ಲಿ ಬಿಡುಗಡೆ ಕಾಣಲಿದೆ. ಈ ಮೂಲಕ ಮಲಯಾಳಂ ಪ್ರೇಕ್ಷಕರನ್ನ ರಂಜಿಸಲು ಸಿನಿಮಾ ರೆಡಿ ಆಗಿದೆ. ಅಲ್ಲದೆ ಸೋ ಫ್ರಮ್ ಸೋ ಚಿತ್ರದ ತೆಲುಗು ಡಬ್ಬಿಂಗ್ ಹಕ್ಕಿಗೆ ಬೇಡಿಕೆ ಬಂದಿದೆ. ಕೆಲವು ದೊಡ್ಡ ನಿರ್ಮಾಣ ಸಂಸ್ಥೆಗಳು ಈ ಚಿತ್ರದ ಡಬ್ಬಿಂಗ್ ಹಕ್ಕಿಗೆ ಬೇಡಿಕೆ ಇಟ್ಟಿವೆ. ಈ ಪೈಕಿ ಯಾವ ನಿರ್ಮಾಣ ಸಂಸ್ಥೆಗೆ ಇದು ಫೈನಲ್ ಆಗಲಿದೆ ಎಂಬ ಮಾಹಿತಿ ಇನ್ನಷ್ಟೇ ರಿವೀಲ್ ಆಗಬೇಕಾಗಿದೆ. ಏನೋ ಮುಂದಿನ ದಿನದಲ್ಲಿ ಸಿನಿಮಾ ಹಿಂದಿ ಭಾಷೆಯಲ್ಲೂ ರಿಲೀಸ್ ಆದ್ರೂ ಅಚ್ಚರಿಯೇನಿಲ್ಲ. ಸೋ ಫ್ರಮ್ ಸೋ ಸಿನಿಮಾ ವಾರದ ದಿನವೂ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ. ಭಾನುವಾರದಷ್ಟೇ ಗಳಿಕೆ ಸೋಮವಾರವೂ ಆಗಿದೆ ಎಂಬುದು ವಿಶೇಷ. ಇದು ಚಿತ್ರತಂಡದ ಖುಷಿ ಹೆಚ್ಚಿಸಿದೆ. ಸಿನಿಮಾದ ಓವರ್ಸೀಸ್ ಡಿಸ್ಟ್ರಿಬ್ಯೂಷನ್ ಅನ್ನ PHF ಪಡೆದುಕೊಂಡಿದೆ. ಈವರೆಗೂ ಪರಭಾಷಾ ಸಿನಿಮಾಗಳನ್ನ ರಿಲೀಸ್ ಮಾಡುತ್ತಿದ್ದ ಸಂಸ್ಥೆಯೊಂದು ಮೊದಲ ಬಾರಿಗೆ ಕನ್ನಡ ಸಿನಿಮಾವನ್ನ ಅನಿವಾಸಿ ಭಾರತೀಯರಿಗೆ ತೋರಿಸಲು ಸಜ್ಜಾಗಿರುವುದು ಈ ಸಿನಿಮಾದ ನಿಜವಾದ ಗೆಲುವು ಎಂದು ನಿರ್ಮಾಪಕ ರಾಜ್ ಬಿ ಶೆಟ್ಟಿ ಹೇಳಿದ್ದಾರೆ. ಇದಲ್ಲದೆ ತಮಿಳಿನ ಕೆಲವು ಸಂಸ್ಥೆಗಳು ಸಿನಿಮಾದ ರೀಮೇಕ್ ಹಾಕಿಗೆ ಬೇಡಿಕೆ ಇಟ್ಟಿದೆ. ಈ ಸಿನಿಮಾ ತುಂಬಾನೇ ನ್ಯಾಚುರಲ್ ಆಗಿ ಮೂಡಿ ಬಂದಿದ್ದು ಯಾವುದೇ ಗ್ರಾಫಿಕ್ಸ್ ಬಳಕೆ ಆಗಿಲ್ಲ. ಚಿತ್ರದ ಸಂಭಾಷಣೆಯಲ್ಲಿ ಹೈಲೈಟ್. ತನ್ನ ವಿಭಿನ್ನ ಕಥಾಹಂದರ ಮತ್ತು ಯಾವುದೇ ಡಬಲ್ ಮೀನಿಂಗ್ ಇಲ್ಲದ ಹಾಸ್ಯ, ಕಲಾವಿದರ ನೈಜ ಅಭಿನಯದಿಂದಲೇ ಈ ಸಿನಿಮಾ ಪ್ರೇಕ್ಷಕರ ಮನಗೆದ್ದಿದೆ.